ಹೇಳ್ತಿರೋದು ಅದನ್ನೇ. ಅದು 3 ಬ್ಯಾಗ್ ಬರ್ಲಿ, 10 ಬ್ಯಾಗ್ ಬರ್ಲಿ, 1 ಬ್ಯಾಗ್ ಬರ್ಲಿ, ಹೆಂಗ್ ಬಂತು ಅದು ಅಲ್ಗ. ನೀವೇನ್ ಹೇಳಿದಿರ ನೀವು ಪತ್ರಿಕೆಯಲ್ಲಿ ನಿನ್ನೆ? ನೀವೇ ಕೊಡಿದ್ರು ಸ್ಟೇಟ್ಮೆಂಟ್. ಏನ್ ಕೊಟ್ಟಿದ್ದೀರಿ ನೀವು ಸ್ಟೇಟ್ಮೆಂಟ್? ರೈತರು ಕೊಟ್ಟದ್ನ ನಾವು ತುಂಬ್ಕೊಂಡ್ಬಿಟ್ಟಿದೀವಿ. ರೈತರು ಮಣ್ಣು ಕೊಟ್ರು ನೀವು ದುಡ್ಡು ಕೊಟ್ಟಿದ್ದೀರಿ. ತೆಗೆದು ನೋಡಿ ನೀವು ಪತ್ರಿಕೆ ಹೇಳ್ತೀನಿ ಇವತ್ತು. ನೀವು ಅದನ್ನ ನೀವು ಕೊಟ್ಟಿರೋದೇ ಅದು. ನೇಹ ಬೆಲೆ ಅಂಗಡಿ ಕೈಸಿರೋರು ಯಾರು? ನೇಹ ಬೆಲೆ ಅಂಗಡಿ ಕೈಸಿರೋರು ಯಾರು? ಯಾರು? ಅರವಿಂದ್ ಅಮ್ಮವ್ರು ಯಾರು? ಬೇರೆ ಇದಾರೆ ಇಲ್ಲಿ ಸರ್? ಅರವಿಂದನ್ ಕರೆಸಿ. ಯಾರು ಇಲ್ಲಿ? ಯಾರು ಇಲ್ಲಿ ಇರೋರು? ಯಾರೇ ರಕ್ಷಣಾ ಇಲಾಖೆಯವರು ಇಲ್ಲಿ ಕರೀಸ್ರಿ. ಅರವಿಂದ ಯಾವನ ನೋಡೋವನ್ನ ಕೇಳ್ತೀವಿ. ನೀವೇ ಅರವಿಂದನ? ನೀವು ಅರವಿಂದ್ ಪತ್ರಿಕಾಗೋಷ್ಠಿ ಮಾಡಿಲ್ಲ ತಾನೆ? ಮಾಡ್ರಿ ಪತ್ರಿಕಾಗೋಷ್ಠಿ ಬರಲಿ, ಅದಕ್ಕೆ ಹೇಳಿಕೆ ಕೊಡ್ರಿ. ನೀವೇನು ಹೇಳಿಕೆ ಕೊಡಿರಿ? ಕೊಡಿಯೋದ್ರೆ ರಿಟರ್ನ್ ಇವತ್ತು ಪತ್ರಿಕೆಗ. ಇವತ್ತು ನೀವು ರಿಟರ್ನ್ ಪತ್ರಿಕೆ ಕೊಡಿ. ರೈತ ಕೊಟ್ಟಿರೋದನ್ನ ನಾವು ಪರ್ಚೇಸಿಂಗ್ ಮಾಡ್ತೀವಿ ಅಂತ ಹೇಳ್ತಿದ್ರೆ ನೀವು. ರೈತ ಮಣ್ಣು ಕೊಟ್ಟನ ನಿಮ್ಗ, ಮಣ್ಣು ದುಡ್ಡು ಕೊಟ್ಬಿಟ್ಟು ಬಂದಿದ್ದಾರೆ. ನೀವು ಕೊಟ್ಟಂತ ತಕೊಂಡಂತ ಪದಾರ್ಥನ ನೀವು ಅಲ್ಲಿ ಪರಿಶೀಲನೆ ಮಾಡಿದೆ ಹೆಂಗ್ ನೇಹ ಬೆಲೆ ಅಂಗಡಿ ಕಳಿಸಿದ್ರಿ? ನೀವು ತಕೊಂಡ್ ಪರ್ಚೇಸಿಂಗ್ ಮಾಡ್ತಾ ಇರ್ತೋ, ನೀವು ಲ್ಯಾಬಿಗೆ ಕಳ್ಸಿ ಅಥವಾ ನಿಮ್ಮ ಯಾವ್ದೋ ಇಲಾಖೆ ಕಳ್ಸಿ, ನೀವು ಅದನ್ನ ಪರಿಶೀಲನೆ ಮಾಡ್ರೆ ವರದಿ ಕೊಡಿ ನಮ್ಗ. ಎಷ್ಟು ಮೂಟೆ ರಾಗಿ ತಕೊಂಡಿದ್ದೀರಿ, ಎಲ್ಲಿಂದ, ಅದನ್ನ ಯಾವ ರೀತಿ ಪರಿಶೀಲನೆ ಮಾಡಿಸಿದ್ರ, ಅದು ಗುಣಮಟ್ಟವಾಗಿದೆಯಾ, ರೈತರಿಗೆ ಕೊಡಕ್ಕಾದನ್ನ ನೇಹ ಬೆಲೆ ಅಂಗಡಿಲಿ ಅಂತ ನೀವು ಪರಿಶೀಲನೆ ಮಾಡಿರ್ತಕ್ಕಂಥ ವರದಿ ಕೊಡ್ರಿ ನಮ್ಗ. ನೀವು ವರದಿ ಕೊಟ್ರೆ ಇಲ್ಲಿ ಮಾತಾಡಿ, ಇಲ್ಲ ಅಂದ್ರೆ ನಿಮ್ ಡಿ ಕರೆಸ್ತೀವಿ. ಹೋಗಿ ಬರ್ಲಿ ನಿಮ್ ಡಿ ಇಲ್ಗ. ಸರ್, ನಮ್ಮ ಸೊಸೈಟಿಯಲ್ಲಿ ಏನಂತಾರೆ ಗೊತ್ತಾ? ಯಾಕ್ರಿ ಈ ತರ ಕಳಪೆ ರಾಗಿ ಕೊಟ್ರಿ ಅಂತಂದ್ರ, ನಾವ್ ಬರೋದೇ ಹೆಂಗ, ನಾವ್ ಕೊಡೋದೇ ಹಿಂಗ ಅಂತಂತಾರ. ಬರೋದೇ ಹೆಂಗ, ಕೊಡೋದೇ ಹೆಂಗ ಅಂತ ನೀವು ಕೇಳಲ್ವಾ? ನೀವು ಫುಡ್ ಡಿಪಾರ್ಟ್ಮೆಂಟ್ ಅಂತಂದಕ ಅವರು ಕೇಳಿದ್ವಿ, ನಾ ಇರೋದೇ ಇದು, ತಗೊಂಡೋಗ್ರಿ ಕೊಡ್ರಿ ಅಂತಂತವ್ರ ಅಂತ.